ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಇದು ರಾಮನಗರದಲ್ಲಿ ಇರುವ ಒಂದು ವಿಶೇಷ ಮತ್ತೆ ಟ್ರಕ್ಕಿಂಗ್ ಪ್ಲೇಸ್, ಬ್ಯೂಟಿಫುಲ್ ಸೀನರಿಯನ್ನು ಹೊಂದಿರುವಂತಹ ಪ್ಲೇಸು. ಈ ದೇವಾಲಯ ಬೆಟ್ಟದ ಮೇಲೆ ನೆಲೆಸಿದೆ. ಈ ದೇವಾಲಯದಲ್ಲಿ ರಂಗನಾಥ ಸ್ವಾಮಿಯನ್ನ ಶಿವನ ರೂಪದಲ್ಲಿ ನೆಲೆಸಿರೋದನ್ನ ನೋಡ್ತೀವಿ. ಈ ಪ್ಲೇಸ್ ಯಾವುದು ಅಂತ ಅಂದ್ರೆ ಗವಿ ರಂಗನಾಥ ಸ್ವಾಮಿ ಬೆಟ್ಟ, ಅನಿಯೂರು. ಈ ಜಾಗ ಎಲ್ಲಿದೆ ಮತ್ತೆ ಇಲ್ಲಿಗೆ ಹೋಗೋಕೆ ಇರುವುದು ಯಾವ ಯಾವ ಫೆಸಿಲಿಟಿ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ಈ ದೇವಾಲಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ದೇವಾಲಯಕ್ಕೆ 1600 ವರ್ಷ ಇತಿಹಾಸ ಇದೆ. ಈ ದೇವಾಲಯಕ್ಕೆ ಹೋಗೋದಿಕ್ಕೆ ಬಸ್ ರೂಟ್ ನೋಡೋದಾದ್ರೆ, ಈ ದೇವಾಲಯ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿಗೆ ಸೇರಿದೆ. ಈ ದೇವಾಲಯಕ್ಕೆ ರೀಚ್ ಆಗೋದಿಕ್ಕೆ ನೀವು ಮೊದಲು ಚನ್ನಪಟ್ಟಣನ ರೀಚ್ ಆಗಬೇಕು. ಚನ್ನಪಟ್ಟಣಗೆ ಬಸ್ ಮತ್ತೆ ಟ್ರೈನ್ ವ್ಯವಸ್ಥೆ ಬೆಂಗಳೂರಿಂದ ಸಿಗುತ್ತೆ. ಚನ್ನಪಟ್ಟಣ ರೀಚ್ ಆದ್ಮೇಲೆ ನೀವು ಚನ್ನಪಟ್ಟಣದಿಂದ ಸಾತ್ನೂರ್ಗೆ ಹೋಗೋ ಬಸ್ನ ಹತ್ಕೋಬೇಕು. ಆ ಬಸ್ಸಲ್ಲಿ ನಿಮಗೆ ಸಿಂಗರಾಜಪುರ ಅನ್ನೋ ಸ್ಟಾಪ್ ಬರುತ್ತೆ. ಅಲ್ಲಿ ಇಳ್ಕೊಂಡು ಸಿಂಗರಾಜಪುರನ ರೀಚ್ ಆದ್ಮೇಲೆ ಬೆಟ್ಟದ ಮೇಲೆ ನೆಲೆಸಿರುವ ರಂಗನಾಥ ಸ್ವಾಮಿನ ದರ್ಶನ ಪಡ್ಕೊಳ್ಳೋದಿಕ್ಕೆ ಇಲ್ಲಿಂದ 3 ಕಿಲೋಮೀಟರ್ ಹೋಗ್ಬೇಕಾಗಿರುತ್ತೆ. ಇಲ್ಲಿಂದ 3 ಕಿಲೋಮೀಟರ್ಗೆ ನಿಮಗೆ ಆಟೋದ ವ್ಯವಸ್ಥೆ ಇರುತ್ತೆ. ನೀವು ಆಟೋದಲ್ಲಿ ಮೇಲೆ ಬೆಟ್ಟದ ಮೇಲೆ ತನಕ ರೀಚ್ ಆಗ್ಬೋದು. ಇಲ್ಲ ಅಂತ ಅಂದ್ರೆ ನೀವು ಟ್ರಕ್ಕಿಂಗ್ ಮಾಡ್ಕೊಂಡಾದ್ರೂ ಹೋಗ್ಬೋದು. ಬಟ್ ಇಲ್ಲಿ ಸ್ಟೆಪ್ಸ್ ಅಷ್ಟೊಂದು ಸರಿಯಾಗಿ ಇಲ್ಲ, ರೀಸೆಂಟ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನೀವು ಆಟೋದಲ್ಲಿ ಹೋಗೋದು ಒಳ್ಳೆಯದು. ಮತ್ತೆ ಈ ಏರಿಯಾದಲ್ಲಿ ಹುಲಿ ಇರೋದ್ರಿಂದ ನೀವು ಆದಷ್ಟು ಆಟೋನ ಪ್ರಿಫರ್ ಮಾಡಿ ಅಥವಾ ಓನ್ ವೆಹಿಕಲ್ ಅನ್ನ ಪ್ರಿಫರ್ ಮಾಡಿ. ಸಿಂಗರಾಜಪುರದಿಂದ ಈ ಬೆಟ್ಟದ ಮೇಲೆ ಹೋಗೋ ರೋಡು ನೋಡಿ ಈ ರೀತಿ ಇದೆ. ಇಲ್ಲಿ ಹೋಗ್ತಾ ಇದ್ದಂಗೆ ನಮಗೆ ಫಾರೆಸ್ಟ್ ಆಫೀಸು ಕಾಣಿಸ್ತಿದೆ. ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು. ನೋಡಿ ಈ ರೋಡು ಈ ರೀತಿ ಇದೆ. ತುಂಬಾನೇ ಚೆನ್ನಾಗಿದೆ. ಬಟ್ ಏನು ಅಂದ್ರೆ ರೋಡು ಸ್ವಲ್ಪ ಚಿಕ್ಕದು, ಅದರಿಂದ ಸ್ವಲ್ಪ ನಿಧಾನಕ್ಕೆ ನಾವು ಹೋಗ್ಬೇಕಾಗಿರುತ್ತೆ. ನೋಡಿ ನಾವಿವಾಗ ಬೆಟ್ಟದ ಮೇಲೆ ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಸಹ ಇದೆ. ನಿಮ್ಮ ಓನ್ ವೆಹಿಕಲ್ಸ್ ಇಲ್ಲ ಆಟೋಗಳು ಇಲ್ಲಿ ತನಕ ಬರುತ್ತೆ. ನೀವು ಇನ್ ಕೇಸ್ ಬಸ್ಸಲ್ಲಿ ಬಂದು ಆಟೋದಲ್ಲಿ ಇಲ್ಲಿಗೆ ರೀಚ್ ಆಗಬೇಕು ಅಂತ ಅನ್ಕೊಂಡ್ರೆ ನೀವು ಅಪ್ ಅಂಡ್ ಡೌನ್ 2 ಮಾತಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಅವರು ರಿಟರ್ನ್ ಹೋದ್ರು ಅಂದ್ರೆ ಮತ್ತೆ ನಿಮ್ಗೆ ಇಲ್ಲಿ ಆಟೋಗಳು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಪ್ ಅಂಡ್ ಡೌನ್ಗೆ ನಿಮ್ಗೆ 150 ಇಂದ 200 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೋಡಿ ಈ ಪಾರ್ಕಿಂಗ್ ಪಕ್ಕದಲ್ಲೇ ನಾವು ಭೈರವೇಶ್ವರ ದೇವಾಲಯವನ್ನ ನೋಡ್ತೀವಿ. ಈ ಗರ್ಭಗುಡಿಯಲ್ಲಿರುವ ಭೈರವೇಶ್ವರ ಸ್ವಾಮಿ ಸ್ವಯಂ ಉದ್ಭವವಾಗಿರುವುದು ಅಂತ ಹೇಳ್ತಾರೆ. ಈ ದೇವಾಲಯವನ್ನ ನೋಡ್ಕೊಂಡು ಸ್ವಲ್ಪ ಮುಂದೆ ಹೋದ್ವಿ ಅಂತ ಅಂದ್ರೆ ನಮ್ಗೆ ಗವಿ ರಂಗನಾಥ ಸ್ವಾಮಿ ದೇವಾಲಯ ಸಿಗುತ್ತೆ. ರಂಗನಾಥನ ದರ್ಶನವನ್ನ ಪಡ್ಕೊಳ್ಳೋದಿಕ್ಕೆ ಹೋಗೋದಿಕ್ಕೆ ಮುಂಚೆ ನಾವು ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಇದೆ, ಅದ್ರ ಪಕ್ಕದಲ್ಲಿ ನಾವು ನೀರ್ನ ನೋಡ್ತೀವಿ. ಈ ನೀರು 365 ಡೇಸು ಇಲ್ಲಿ ನೀರು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಎಷ್ಟೇ ಬಿಸಿಲಿರಲಿ ಯಾವುದೇ ಸೀಸನ್ ಆಗಲಿ ಇಲ್ಲಿ ನೀರು ಖಾಲಿ ಆಗೋದೇ ಇಲ್ಲ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಗವಿಯಲ್ಲಿರುವ ರಂಗನಾಥ ಸ್ವಾಮಿಗೆ ಹೋಗೋದಕ್ಕೆ ನಾವು ಸ್ವಲ್ಪ ಸ್ಟೆಪ್ಸ್ನ ಇಳ್ಕೊಂಡು ಹೋಗ್ಬೇಕಾಗಿರುತ್ತೆ. ನೋಡಿ ಗವಿ ಈ ರೀತಿ ಇದೆ. ಇಲ್ಲಿ ಒಳಗಡೆ ಹೋಗಿದ್ರೆ ನಮ್ಗೆ ರಂಗನಾಥನ ದರ್ಶನವನ್ನ ಪಡ್ಕೋತೀವಿ. ಇಲ್ಲಿರುವ ರಂಗನಾಥ ಸ್ವಾಮಿಯ ವಿಶೇಷ ಏನು ಅಂತ ನೋಡೋದಾದ್ರೆ, ಇಲ್ಲಿರುವ ರಂಗನಾಥ ಸ್ವಾಮಿಯು ಲಿಂಗ ರೂಪದಲ್ಲಿ ನಾವು ಪೂಜೆಯನ್ನ ಮಾಡ್ತೀವಿ.
ಎಲ್ಲ ದೇವಾಲಯಗಳಲ್ಲೂ ರಂಗನಾಥ ಸ್ವಾಮಿಯನ್ನ ನಾವು ಮಲ್ಕೊಂಡಿರೋದನ್ನ ನೋಡಿರ್ತೀವಿ ಅಲ್ವಾ. ಇಲ್ಲಿ ನಾವು ಲಿಂಗ ರೂಪದಲ್ಲಿ ನೋಡೋದೇ ತುಂಬಾನೇ ವಿಶೇಷ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ಬೆಟ್ಟದ ಮೇಲೆ ಮೊದಲು ಶೃಂಗು ಮಹರ್ಷಿ ಅವರ ಆಶ್ರಮ ಇತ್ತಂತೆ. ಇಲ್ಲಿ ಅವರು ತಪಸ್ಸನ್ನ ಮಾಡ್ತಿದ್ದಂತಹ ಜಾಗ. ಅದಾದ ಮೇಲೆ ಮಾಂಡವ್ಯ ಮಹರ್ಷಿಗಳು ದೇವಾಲಯವನ್ನ ಕಟ್ಟಿ ಇಲ್ಲಿ ತಪಸ್ಸನ್ನ ಮಾಡ್ತಿದ್ರು. ಈ ದೇವಾಲಯ ಸುತ್ತಮುತ್ತಲಲ್ಲಿ 3 ಊರಿಗೆ ಸೇರಿದೆ. ಅದು ಯಾವುದ್ಯಾವುದು ಅಂದ್ರೆ ಅನಿಯೂರು, ಸಿಂಗರಾಜಪುರ, ಕೋಡಿಬಸಳ್ಳಿಗೆ ಸೇರಿದೆ. ಇಲ್ಲಿ ಬೋರ್ಡ್ನ ಹಾಕಿದ್ರು. ಇಲ್ಲಿ ಸ್ಟೆಪ್ಸ್ನ ಯಾವ ರೀತಿ ನಿರ್ಮಾಣನ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಈಗ ಹೊಸದಾಗಿ ನಿರ್ಮಾಣ ಮಾಡೋದ್ರಿಂದ ಆದಷ್ಟು ತುಂಬಾ ಜನ ಓನ್ ವೆಹಿಕಲ್ಸ್ ಅಲ್ಲೇ ಇಲ್ಲಿಗೆ ಬರ್ತಾರೆ. ಈ ದೇವಾಲಯ ಪ್ರತಿದಿನ ಓಪನ್ ಇರೋದಿಲ್ಲ. ಬರೀ ಮಂಗಳವಾರ, ಶನಿವಾರ ಮತ್ತೆ ಭಾನುವಾರ ಮಾತ್ರ ಓಪನ್ ಇರುತ್ತೆ. ಈ ದೇವಾಲಯದ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ತನಕ ಮಾತ್ರ ಓಪನ್ ಇರುತ್ತೆ. ಇಲ್ಲಿ ಶನಿವಾರದೊತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ತನಕ ಅನ್ನದಾನ ಇರುತ್ತೆ. ಚನ್ನಪಟ್ಟಣದಿಂದ ಗವಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಸುಮಾರು 17 ಕಿಲೋಮೀಟರ್ ಇದೆ. ಈ ಗವಿ ರಂಗನಾಥ ಸ್ವಾಮಿ ಬೆಟ್ಟದಿಂದ ಸುಮಾರು 10 ಕಿಲೋಮೀಟರ್ ಅಲ್ಲಿ ನಿಮಗೆ ಕಬಾಳಮ್ಮ ದೇವಾಲಯ ಸಹ ಇದೆ. ಅದಕ್ಕೂ ಸಹ ನೀವು ಹೋಗ್ಬೋದು. ನೀವು ಇಲ್ಲಿಂದ ಸಿಂಗರಾಜಪುರಗೆ ಹೋಗ್ಬಿಟ್ಟು ಅಲ್ಲಿಂದ ನಿಮಗೆ ಚನ್ನಪಟ್ಟಣದಿಂದ ಸಾತ್ನೂರ್ಗೆ ಹೋಗೋ ಬಸ್ಸು ಬರುತ್ತಲ್ವಾ, ಆ ಬಸ್ಸಲ್ಲಿ ಹತ್ಕೊಂಡ್ರೆ ಅಂದ್ರೆ ನಿಮಗೆ ಕಬಾಳುಗೆ ಹೋಗ್ತೀರಾ. ಕಬಾಳಮ್ಮ ದೇವಾಲಯದು ಸಹ ಕಂಪ್ಲೀಟ್ ವಿಡಿಯೋನ ಮಾಡಿದ್ದೀನಿ. ನೀವು ಅದನ್ನು ಸಹ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಸಹ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.